ನಮಸ್ಕಾರ ನನ್ನೆಲ್ಲ ಅನ್ನದಾತರಿಗೆ. ಇವತ್ತು ಚಿಟ್ಟನಹಳ್ಳಿ ಗ್ರಾಮಸ್ಥದಲ್ಲಿ ಶ್ರೀಯುತ ಸಂತೋಷ್ ಅವರ ಮನೆಯಲ್ಲಿ ಗೃಹ ಪ್ರವೇಶ ಕಾರ್ಯಕ್ರಮ ಇತ್ತು. ಹಾಗಾಗಿ ಉಮಾಮಹೇಶ್ವರ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮದಲ್ಲಿ ಉಮಾಮಹೇಶ್ವರ ಮತ್ತು ಗೃಹ ಪ್ರವೇಶ ಕಾರ್ಯಕ್ರಮ ಇರೋ ಮನೆಯ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಹಾಗಾಗಿ ಲಕ್ಷ್ಮೀ ದೇವಿ ನೋಡ್ಕೊಂಡಿದ್ದು ಮತ್ತು ಶಿವ ಪಾರ್ವತಿ ಗಣೇಶ ಉಮಾಮಹೇಶ್ವರ ನವಗ್ರಹಗಳನ್ನ ಪೂಜೆ ಮಾಡಿಕೊಂಡು ಎಲ್ಲ ಉಡ್ಕೊಂಡಿದ್ದು. ಜೊತೆಗೆ ನಮ್ಮ ಯೇಸು ಸ್ವಾಮಿಗಳ ಜೊತೆ ಬಂದಿದ್ದರು. ಈ ಥರ ಯಾವುದೇ ರೀತಿಯಂಥ ಪೂಜಾ ಕಾರ್ಯಕ್ರಮಗಳಿದ್ದರೂ ಸಹ ನಮ್ಮ ಸಂಪರ್ಕಿಸಿ. ಮಹಾಗಣಪತಿ, ಮಹಾಲಕ್ಷ್ಮಿ ಮತ್ತು ಪೂಜೆ ಮಾಡ್ಕೊಂಡು ಪೂಜೆ ಪ್ರಾರಂಭ ಮಾಡಿ ಪುಣ್ಯ ಮಾಡಿಕೊಂಡು ಹೋಮ ಮತ್ತು ಅಕ್ಷೋಗ್ನವ ಮಾಡೋಕ್ಕೆ ಪ್ರಾರಂಭ ಮಾಡಿಕೊಂಡು ಅಗ್ನಿದೇವನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಮನೆಯ ಎಲ್ಲ ಸದಸ್ಯರನ್ನು ಕೂರಿಸ್ಕೊಂಡು ಹೋಮ ಹವನ ಆದಿಗಳನ್ನು ನಾವು ಪ್ರಾರಂಭ ಮಾಡಿದೋ. ಅಗ್ನಿದೇವನಿಗೆ ಅರಿಶಿನ ಕುಂಕುಮ ಹಾಕಿ ಭಗವಂತನ ಆಶೀರ್ವಾದವನ್ನು ಪಡ್ಕೊಂಡು ಇರುವಂಥ ಕಷ್ಟಗಳೆಲ್ಲ ನಿವಾರಣೆಯಾಗಲಿ, ದೋಷಗಳೆಲ್ಲ ನಿವಾರಣೆಯಾಗಲಿ ಅಂತೇಳಿ ಹೋಮ ಹವಾದಿಗಳನ್ನು ನಾವು ಪ್ರಾರಂಭ ಮಾಡಿಕೊಂಡು ನಂತರ ಮಹಾಮಂಗಳಾರತಿಯನ್ನು ಮಾಡಿ ಅಗ್ನಿದೇವನಿಗೆ ಆಶೀರ್ವಾದ ಪಡ್ಕೊಂಡು ನಾವು ಹೋಮ ಹವಾದಿಗಳನ್ನು ಮಾಡಿಕೊಂಡು ಅನಂತರ ಗೋದೇವಿಯನ್ನು ಪೂಜೆ ಮಾಡಿಕೊಂಡು ಬೆಳಗ್ಗೆ ಎದ್ದು ಬ್ರಾಹ್ಮಿ ಲಗ್ನದಲ್ಲಿ ಗೋದೇವಿನ ಪೂಜೆ ಮಾಡಿಕೊಂಡು ಪ್ರವೇಶ ಮನೆಗೆ ಮಾಡಿಕೊಂಡು ಆಮೇಲೆ ಹಸುಗೆ ತಿನ್ನೋಕ್ಕೆ ಅಂತ ಸ್ವಲ್ಪ ರಾಗಿ ಹಸಿಟ್ಟು ಮತ್ತು ಬೆಲ್ಲವನ್ನು ಸಿದ್ಧಿ ಮಾಡ್ಕೊಂಡಿದ್ದು. ಅದನ್ನು ಗೋಮಾತೆಗೆ ತಿನ್ನಿಸಿ ಅವ್ರಿಗೆ ತಾಂಬೂಲವ ಸಮೇತ ದಕ್ಷಿಣೆ ಸಮೇತ ಅವ್ರಿಗೆ ಕೊಟ್ಟು ಕಳಿಸ್ತೋ. ಇದಾದಮೇಲೆ ಮುಂದಿನ ಕಾರ್ಯಕ್ರಮ ಹಾಲು ಉಗ್ಸೋದಿತ್ತು. ಇವ್ರಿಗೂ ಸಹ ಒಲೆಯಲ್ಲಿ ಹಾಲು ಉಗ್ಸ್ಕೊಡಿ ಅಂತ ಹೇಳಿದ್ರು. ಹಂಗಾಗಿ ನಾವು ಅಲ್ಲೇನೆ ಸಿದ್ಧ ಮಾಡಿಕೊಂಡು ಹಾಲೆಲ್ಲ ಉಗ್ಸೋಕ್ಕೆ ಪ್ರಾರಂಭ ಮಾಡಿಕೊಂಡು ಇನ್ನೇನು ಹಾಲು ಉಕ್ಕಿ ಬರುವ ಸಮಯ ಆಯಿತು. ಆವಾಗ ಎಲ್ಲ ಅವರ ಪೂಜಾ ಕುಂತಂತಹ ಅವ್ರ ಕೈಲಿ ಮಹಾಮಂಗಳಾರತಿಯನ್ನು ಮಾಡಿಸಿ ಎಲ್ಲರ ಕೈಲೂ ಸಕ್ಕರೆಯನ್ನು ಹಾಕಿಸಿ ಆ ಒಂದು ಕ್ಷೀರವನ್ನು ಮೊದಲು ದೇವರ ಮನೆಗೆ ಇಕ್ಕಿ ನೈವೇದ್ಯ ಮಾಡಿ ಅನಂತರ ಎಲ್ಲರೂ ಸಹ ಸ್ವೀಕಾರ ಮಾಡೋಕ್ಕೆ ಕೊಟ್ಟು ಈ ಥರ ಯಾವುದೇ ರೀತಿಯ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ನಮ್ಮನ್ನು ಸಂಪರ್ಕಿಸಿ. ಯಾವುದೇ ರೀತಿಯಾದ ಪೂಜಾ ಕಾರ್ಯಕ್ರಮಗಳಿದ್ದು ಸಹ ಮಾಡ್ತೀವಿ. ಅನಂತರ ಮತ್ತೆ ಹೋಮವನ್ನು ಮಾಡಿಕೊಂಡು ಸಂಪೂರ್ಣವಾಗಿ ದೋಷಗಳು ನಿವಾರಣೆ ಆಗಲಿ ಅಂತೇಳಿ ಅಗ್ನಿದೇವನಿಗೆ ಪೂರ್ಣಾವತಿಯನ್ನು ಕೊಡಿಸ್ತೋ. ಪೂರ್ಣಾವತಿ ಕಾರ್ಯಕ್ರಮವನ್ನು ಸಾಂಗೋಪಾಂಗವಾಗಿ ಎಲ್ಲ ಮುಗಿಸ್ಕೊಂಡ್ಮೇಲೆ ಇದಾಗಿ ಸರ್ವ ದೃಷ್ಟಿದೋಷ ನಿವಾರಣಾರ್ಥವಾಗಿ ನಾವು ಬಲಿ ಪೂಜೆಯನ್ನು ಮಾಡಬೇಕಾಗಿತ್ತು. ಸೊ ಹಂಗಾಗಿ ಅಷ್ಟದಿಕ್ಪಾಲಕಾದಿ ಬಲಿ ಪೂಜೆಯನ್ನು ಪ್ರಾರಂಭ ಮಾಡಿಕೊಂಡು ಬಲಿ ಪೂಜೆ ಯಾವ ರೀತಿ ಬರ್ತದೆ ಅಂದರೆ ಈ ಥರ 8 ದಿಕ್ಕುಗಳಿಗೂ ಸಹ ಈ ಅನ್ನವನ್ನು ಹಾಕಿ ನಿಂಬೆಹಣ್ಣನ್ನು ಮಾಡಿ ಇಲ್ಲಿ ಹಾಕಿದ್ದು ಬಲಿ ಪೂಜೆ ಕಾರ್ಯಕ್ರಮ ಮಾಡಿಕೊಂಡು. ಹಾಗಾಗಿ ಯಾವುದೇ ಇದ್ರೂ ಸಂಪರ್ಕಿಸಿ. ನಮಸ್ಕಾರ, ಒಳ್ಳೆಯದಾಗಲಿ. ಸರ್ವೇ